ನಮಸ್ಕಾರ ಸ್ನೇಹಿತರೆ, ಕಾನೂನು ಮಾರ್ಗದರ್ಶಿಗೆ ಸ್ವಾಗತ. ಇಂದು ನಾವು ಚರ್ಚಿಸಲಿರುವ ವಿಷಯ ಬೌದ್ಧಿಕ ಸ್ವತ್ತಿನ ಹಕ್ಕುಗಳು. ಚರ್ಚೆ ಪ್ರಾರಂಭಕ್ಕೂ ಮುನ್ನ ಬಹಳಷ್ಟು ಸ್ನೇಹಿತರು ಕನ್ನಡದಲ್ಲಿ ವಿಡಿಯೋ ಮಾಡಿ ಅಂತ ಕೇಳಿದ್ರು. ಅದಕ್ಕಾಗಿ ಕನ್ನಡದಲ್ಲಿ ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಚರ್ಚಿಸುವ ಎಲ್ಲಾ ವಿಷಯಗಳು KSLU ಸಿಲೆಬಸ್ ಪ್ರಕಾರ ಇರುತ್ತೆ. ವಿಷಯವನ್ನು ಚರ್ಚಿಸುವುದಕ್ಕಿಂತ ಮುಂಚೆ ಪ್ರಪಂಚದಾದ್ಯಂತ ನಡೆದ ಪ್ರಮುಖ ಕ್ರಾಂತಿಗಳನ್ನು ಗಮನ ಹರಿಸೋಣ. ಇದು ಜ್ಞಾನದ ಸೂರ್ಯೋದಯ. ಈ ಜ್ಞಾನದ ಸೂರ್ಯೋದಯದಲ್ಲಿ 17ನೇ ಶತಮಾನವನ್ನ ವೈಜ್ಞಾನಿಕ ಕ್ರಾಂತಿಯ ಯುಗ ಅಂತ ಕರಿತೀವಿ. 18ನೇ ಶತಮಾನವನ್ನ ರಾಜಕೀಯ ಕ್ರಾಂತಿಯ ಯುಗ ಅಂತ ಕರಿತೀವಿ. 19ನೇ ಶತಮಾನವನ್ನ ಕೈಗಾರಿಕಾ ಕ್ರಾಂತಿಯ ಯುಗ ಅಂತೇಳಿ ಕರಿತೀವಿ. 20ನೇ ಶತಮಾನವನ್ನ ಮಾಹಿತಿ ಕ್ರಾಂತಿಯ ಯುಗ ಅಂತ ಕರಿತೀವಿ. ಮತ್ತು 21ನೇ ಶತಮಾನವನ್ನ ಜ್ಞಾನದ ಕ್ರಾಂತಿಯ ಯುಗ ಅಂತ ಕರಿತೀವಿ. ಏನಿದು ಜ್ಞಾನದ ಕ್ರಾಂತಿ ಅಂದ್ರೆ? ಅದನ್ನ ಮನುಷ್ಯನ ಬೌದ್ಧಿಕ ಸ್ವತ್ತು ಅಂತ ಕರಿತೀವಿ. ಬೌದ್ಧಿಕ ಸ್ವತ್ತು ಅಂದ್ರೆ ಏನು? ಬೌದ್ಧಿಕ ಸ್ವತ್ತು ಅಂದ್ರೆ ಕಾನೂನಿನಿಂದ ರಕ್ಷಿಸಲ್ಪಟ್ಟ ಮನುಷ್ಯನ ಬೌದ್ಧಿಕ ಶ್ರಮದ ಸೃಷ್ಟಿಗಳು. ಈ ಸೃಷ್ಟಿಗಳು ಆವಿಷ್ಕಾರಗಳಾಗಿರ್ಬೋದು, ವಿನ್ಯಾಸಗಳಾಗಿರ್ಬೋದು, ಹೆಸರುಗಳಾಗಿರ್ಬೋದು, ಚಿಹ್ನೆಗಳಾಗಿರ್ಬೋದು, ಕಲಾತ್ಮಕ ಕೃತಿಗಳಾಗಿರ್ಬೋದು ಮತ್ತು ಇತರ ಯಾವುದೇ ರೀತಿಯ ಅಭಿವ್ಯಕ್ತಿ ಆಗಿರಬಹುದು. ಮಾನವನ ಕೌಶಲ್ಯ, ಪ್ರಯತ್ನ ಮತ್ತು ಬೌದ್ಧಿಕ ಶ್ರಮದಿಂದ ಉಂಟಾಗುವ ಅಮೂರ್ತ ಸೃಷ್ಟಿಗಳನ್ನು ರಕ್ಷಿಸುವುದು ಈ ಬೌದ್ಧಿಕ ಸ್ವತ್ತಿನ ಹಕ್ಕುಗಳ ಉದ್ದೇಶವಾಗಿದೆ. ಹಾಗಾದ್ರೆ ಬೌದ್ಧಿಕ ಅಂದ್ರೆ ಏನು? ಬೌದ್ಧಿಕ ಎಂಬ ಪದವು ಯಾವುದೇ ಹೊಸದನ್ನ ಸೃಷ್ಟಿಸಲು ಮಾನವನ ಕೌಶಲ್ಯ, ಜ್ಞಾನ ಮತ್ತು ನವೀನ ಚಿಂತನೆಯ ಬಳಕೆಯನ್ನು ಸೂಚಿಸುತ್ತೆ. ಸ್ವತ್ತು ಎಂಬ ಪದವು ಅದರ ವಿಶಾಲ ಅರ್ಥದಲ್ಲಿ ಒಬ್ಬ ವ್ಯಕ್ತಿಯ ಒಡೆತನದಲ್ಲಿರುವ ಯಾವುದೇ ಆಸ್ತಿಯನ್ನು ಸೂಚಿಸುತ್ತೆ ಮತ್ತು ಆ ಒಡೆಯನ ವಿವೇಚನೆಗನುಗುಣವಾಗಿ ಆ ಸ್ವತ್ತನ್ನು ನಾವು ನಿಯಂತ್ರಿಸಬಹುದು ಅಥವಾ ವಿಲೇವಾರಿ ಮಾಡಬಹುದು. ಸ್ನೇಹಿತರೆ, ಸಾಂಪ್ರದಾಯಿಕವಾಗಿ ಸ್ವತ್ತನ್ನ 2 ವರ್ಗಗಳಾಗಿ ನಾವು ವರ್ಗೀಕರಿಸುತ್ತೀವಿ. ಒಂದು ಚರ ಸ್ವತ್ತು, ಎರಡನೇದು ಸ್ಥಿರ ಸ್ವತ್ತು. ಚರ ಸ್ವತ್ತು ಅಂದ್ರೆ ಅದರಲ್ಲಿ ವಾಹನಗಳಾಗಿರ್ಬೋದು, ಆಭರಣಗಳಾಗಿರ್ಬೋದು ಮತ್ತು ವೈಯಕ್ತಿಕ ಸ್ವತ್ತುಗಳಂತಹ ಸ್ಪರ್ಶನೀಯ ವಸ್ತುಗಳನ್ನ ಒಳಗೊಂಡಿರುತ್ತೆ. ಸ್ಥಿರ ಸ್ವತ್ತು ಅಂತ ಹೇಳಿದ್ರೆ ಭೂಮಿ ಮತ್ತು ಅದಕ್ಕೆ ಹೊಂದಿಕೊಂಡ ಕಟ್ಟಡಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳಂತಹ ಯಾವುದನ್ನಾದರೂ ಸೂಚಿಸುತ್ತೆ. ಆದ್ರೆ ಬೌದ್ಧಿಕ ಸ್ವತ್ತು ಅಂದ್ರೆ ಅದು ಚರ ಸ್ವತ್ತು ಅಲ್ಲ ಮತ್ತೆ ಸ್ಥಿರ ಸ್ವತ್ತು ಅಲ್ಲ. ಬೌದ್ಧಿಕ ಸ್ವತ್ತು ಅಂದ್ರೆ ಅಮೂರ್ತ ಸ್ವತ್ತು ಅಂತಂತೇಳಿ ಅದನ್ನ ನಾವು ಕರಿತೀವಿ. ಇದು ಮನುಷ್ಯನ ಕಲ್ಪನೆಗಳು, ಆವಿಷ್ಕಾರಗಳು ಅಥವಾ ಕೌಶಲ್ಯಗಳ ಅಭಿವ್ಯಕ್ತಿಗಳ ರೂಪದಲ್ಲಿ ಮಾತ್ರ ಅಸ್ತಿತ್ವದಲ್ಲಿದೆ. ಅದಕ್ಕಾಗಿಯೇ ಬೌದ್ಧಿಕ ಸ್ವತ್ತಿನ ಹಕ್ಕುಗಳನ್ನ ಸಂಶೋಧಕರು ಮತ್ತು ಕಂಪನಿಗಳು ಉತ್ಪಾದಿಸುವ ಅಮೂರ್ತ ಸ್ವತ್ತುಗಳನ್ನ ರಕ್ಷಿಸುವ ಒಂದು ಮಾರ್ಗವಾಗಿ ನೋಡಲಾಗುತ್ತೆ. ಸ್ನೇಹಿತರೆ, ನಿಮ್ಮಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅಮೂರ್ತ ಸ್ವತ್ತು ಅಂದ್ರೆ ಏನು ಅಂತ ಕನ್ಫ್ಯೂಷನ್ ಇರುತ್ತೆ. ಹಾಗಾದ್ರೆ ಅಮೂರ್ತ ಸ್ವತ್ತು ಅಂದ್ರೆ ಏನು? ಭೌತಿಕ ರೂಪವನ್ನ ಹೊಂದಿರದ ಆದ್ರೆ ಇನ್ನೂ ಮೌಲ್ಯವನ್ನ ಹೊಂದಿರುವ ಮತ್ತು ಕಾನೂನುಬದ್ಧವಾಗಿ ರಕ್ಷಿಸಲ್ಪಟ್ಟ ಸ್ವತ್ತುಗಳನ್ನ ಅಮೂರ್ತ ಸ್ವತ್ತು ಅಂತ ಹೇಳಿ ಕರಿತೀವಿ. ಅಂದ್ರೆ ಬೇರೆ ಚರ ಮತ್ತು ಸ್ಥಿರ ಸ್ವತ್ತಿನಾಗೆ ಬೌದ್ಧಿಕ ಸ್ವತ್ತನ್ನ ಕಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಈ ಅಮೂರ್ತ ಸ್ವತ್ತಿನಲ್ಲಿ ಕಂಪನಿಗಳ ಬ್ರ್ಯಾಂಡ್ ಹೆಸರುಗಳು, ವ್ಯಾಪಾರಿ ಚಿಹ್ನೆಗಳು, ಸನದುಗಳು, ಕೃತಿ ಸ್ವಾಮ್ಯಗಳು, ವ್ಯಾಪಾರ ರಹಸ್ಯಗಳು ಮತ್ತು ಇನ್ನೂ ಹೆಚ್ಚಿನವು ಸೇರ್ಕೊಂಡಿದ್ದಾವೆ. ಈ ವಸ್ತುಗಳು ಭೌತಿಕವಾಗಿ ಗೋಚರಿಸದೇ ಇರಬಹುದು, ಆದ್ರೆ ಅವುಗಳ ಮೌಲ್ಯವನ್ನ ಮತ್ತು ಮಾಲೀಕತ್ವದ ಹಕ್ಕುಗಳನ್ನ ಅವು ಪ್ರತಿನಿಧಿಸುತ್ತೆ. ಕೆಲವು ಅಮೂರ್ತ ಸ್ವತ್ತಿನ ಉದಾಹರಣೆಗಳಾದ್ರೆ ನಂಬರ್ 1 ವ್ಯಾಪಾರಿ ಚಿಹ್ನೆಗಳು. ಇವನ್ನ ಇಂಗ್ಲಿಷ್ ಅಲ್ಲಿ ನಾವು ಟ್ರೇಡ್ ಮಾರ್ಕ್ ಅಂತ ಹೇಳಿ ಕರಿತೀವಿ. ಈ ಟ್ರೇಡ್ ಮಾರ್ಕ್ ನಲ್ಲಿ ಕಂಪನಿಗಳ ಬ್ರ್ಯಾಂಡ್ ಹೆಸರು ಮತ್ತು ಲೋಗೋಗಳು ಬರುತ್ತೆ. ಸೊ ನೈಕ್ ಕಂಪನಿಯ ಸ್ವೂಶ್ ಲೋಗೋ ಅಥವಾ ಕೋಕೋ ಕೋಲಾ ಎಂಬ ಹೆಸರುಗಳು ವ್ಯಾಪಾರಿ ಚಿಹ್ನೆಗಳಾಗಿವೆ. ನೀವು ಇಲ್ಲಿ ಆ ಉತ್ಪನ್ನಗಳನ್ನ ಅಂದ್ರೆ ಶೂಗಳನ್ನ ಅಥವಾ ಕೋಕೋ ಕೋಲಾ ಬಾಟಲ್ ಅನ್ನ ಕಣ್ಣಿನಿಂದ ನೋಡಬಹುದಾದ್ರೂ ಅದರ ಲೋಗೋಗಳು ಕಂಪನಿಗಳು ಹೊಂದಿರುವ ಅಮೂರ್ತ ಸ್ವತ್ತಿನ ಹಕ್ಕುಗಳನ್ನ ಪ್ರತಿನಿಧಿಸುತ್ತೆ. ಅಂದ್ರೆ ಈ ವ್ಯಾಪಾರಿ ಚಿಹ್ನೆಗಳನ್ನ ಅಥವಾ ಲೋಗೋಗಳನ್ನ ಕಣ್ಣಿನಿಂದ ನೋಡಬಹುದಾದ್ರೂ ಅದರ ಖ್ಯಾತಿಯನ್ನ ಅಥವಾ ರೆಪ್ಯುಟೇಷನ್ ಅನ್ನ ನಾವು ಕಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ನಾವು ಅಮೂರ್ತ ಸ್ವತ್ತು ಅಂತ ಹೇಳಿ ಕರಿತೀವಿ. ಎರಡನೇದು ಕೃತಿ ಸ್ವಾಮ್ಯ. ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಕಾಪಿರೈಟ್ ಅಂತ ಹೇಳಿ ಕರಿತೀವಿ. ಸೊ ಪುಸ್ತಕ, ಸಂಗೀತ ಅಥವಾ ಸಾಫ್ಟ್ವೇರ್ಗಳು ಕೃತಿ ಸ್ವಾಮ್ಯದಿಂದ ರಕ್ಷಿಸಲ್ಪಟ್ಟವುಗಳು. ಇವುಗಳನ್ನ ಅಮೂರ್ತ ಸ್ವರೂಪದ್ದು ಅಂತ ಹೇಳಿ ನಾವು ಕರಿತೀವಿ. ಪುಸ್ತಕದಲ್ಲಿನ ಪಠ್ಯ ಅಥವಾ ಸಾಫ್ಟ್ವೇರ್ ಪ್ರೋಗ್ರಾಂನಲ್ಲಿನ ಕೋಡ್ಗಳು ಅಮೂರ್ತವಾಗಿವೆ, ಏಕೆಂದರೆ ನೀವು ಅದನ್ನು ಭೌತಿಕವಾಗಿ ಸ್ಪರ್ಶಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಇನ್ನೂ ಕಾನೂನಿನ ರಕ್ಷಣೆಯನ್ನ ಮತ್ತು ಮೌಲ್ಯವನ್ನ ಹೊಂದಿರುತ್ತೆ. ಉದಾಹರಣೆಗೆ ಚಲನಚಿತ್ರದ ಕತೆ ಅಥವಾ ಹಾಡಿನ ಸಾಹಿತ್ಯವು ಅಮೂರ್ತ ಸ್ವತ್ತಾಗಿದೆ, ಏಕೆಂದ್ರೆ ನೀವು ಅವುಗಳನ್ನ ಕೇಳಬಹುದು, ಆದ್ರೆ ಅವುಗಳನ್ನ ಭೌತಿಕವಾಗಿ ಮುಟ್ಟಲು ಅಥವಾ ಇತರ ವಸ್ತುಗಳಂತೆ ಸ್ಪರ್ಶಿಸಲು ಸಾಧ್ಯವಿಲ್ಲ. ಮೂರನೇದು ಸನ್ನದು. ಇದನ್ನ ಇಂಗ್ಲಿಷ್ ಅಲ್ಲಿ ಪೇಟೆಂಟ್ ಅಂತ ಹೇಳಿ ಕರಿತೀವಿ. ಈ ಸನ್ನದನ್ನ ನಾವು ಹೊಸ ಆವಿಷ್ಕಾರಗಳಿಗೆ ಅಥವಾ ಯಂತ್ರೋಪಕರಣಗಳಿಗೆ ಈ ಹಕ್ಕುಗಳನ್ನ ಕೊಡ್ತೀವಿ.
ಹೊಸ ರೀತಿಯ ಎಂಜಿನ್ ಅಥವಾ ಔಷಧ ಸೂತ್ರವನ್ನ ಸನದು ಮಾಡಬಹುದು. ನೀವು ಎಂಜಿನ್ ಅಥವಾ ಔಷಧವನ್ನ ಸ್ವತಃ ಕಣ್ಣಿನಿಂದ ನೋಡಬಹುದಾದ್ರೂ ಅದರ ಹಿಂದಿನ ಕಲ್ಪನೆ ಅಥವಾ ಆವಿಷ್ಕಾರವು ಕಾನೂನಿನಿಂದ ರಕ್ಷಿಸಲ್ಪಟ್ಟ ಅಮೂರ್ತ ಸ್ವತ್ತಾಗಿದೆ. ಸನದು ಅಂತಹ ಆವಿಷ್ಕಾರನಿಗೆ ಆ ಆವಿಷ್ಕಾರವನ್ನ ಬಳಸೋದಕ್ಕೆ, ತಯಾರು ಮಾಡೋದಕ್ಕೆ ಅಥವಾ ಮಾರಾಟ ಮಾಡೋದಕ್ಕೆ ವಿಶೇಷ ರೀತಿಯ ಹಕ್ಕುಗಳನ್ನ ಕೊಡ್ತದೆ. ಉದಾಹರಣೆಗೆ ಸ್ಮಾರ್ಟ್ ಫೋನ್ಗಳ ವಿನ್ಯಾಸ ಮತ್ತು ಅದರ ಕಾರ್ಯವಿಧಾನ. ಆಪಲ್ನ ಐಫೋನ್ ತಂತ್ರಜ್ಞಾನಗಳು ಸನದನ್ನ ಪಡೆದಿದ್ದಾವೆ. ಐಫೋನ್ ಅನ್ನ ನೀವು ಕಣ್ಣಿನಿಂದ ನೋಡಬಹುದಾದ್ರೂ ಅದರ ಹಿಂದಿನ ಕಾರ್ಯವಿಧಾನವನ್ನ ನಾವು ಸ್ಪರ್ಶಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅದು ಬೌದ್ಧಿಕ ಸ್ವತ್ತು ಮತ್ತು ಅಮೂರ್ತವಾಗಿದೆ. 4ನೇದು ವ್ಯಾಪಾರ ರಹಸ್ಯಗಳು. ಇದನ್ನ ನಾವು ಗೌಪ್ಯ ವ್ಯವಹಾರ ಮಾಹಿತಿ ಅಂತೇಳಿ ಕರಿತೀವಿ. ಕೋಕಾ ಕೋಲಾ ಅಥವಾ KFCಯ ರಹಸ್ಯ ಗಿಡಮೂಲಿಕೆಗಳಿಗಾಗಿ ಆ ಕಂಪನಿಯ ಪಾಕವಿಧಾನವು ವ್ಯಾಪಾರ ರಹಸ್ಯವಾಗಿದೆ. ಈ ಮಾಹಿತಿಯು ಅಮೂರ್ತವಾಗಿದೆ, ಏಕೆಂದರೆ ಅದು ಜ್ಞಾನ ಅಥವಾ ಸೂತ್ರವಾಗಿ ಅಸ್ತಿತ್ವದಲ್ಲಿದೆಯೇ ಹೊರತು ನೀವು ಹಿಡಿದಿಟ್ಟುಕೊಳ್ಳಬಹುದಾದ ಭೌತಿಕ ವಸ್ತುವಾಗಿ ಅಲ್ಲ. ಆದರೂ ಇದು ಅಗಾಧವಾದ ಆರ್ಥಿಕ ಮೌಲ್ಯವನ್ನು ಹೊಂದಿದೆ ಮತ್ತು ಕಾನೂನುಬದ್ಧವಾಗಿ ಇದನ್ನ ರಕ್ಷಿಸಬಹುದಾಗಿದೆ. ಗೂಗಲ್ನ ಸರ್ಚ್ ಅಲ್ಗಾರಿದಮ್. ಇದು ಒಂದು ವ್ಯಾಪಾರ ರಹಸ್ಯವಾಗಿದ್ದು ಅದು ಅಮೂರ್ತವಾಗಿದೆ. ಗೂಗಲ್ ಸರ್ಚ್ನ ಕೋಡ್ಗಳು ಅಥವಾ ಪ್ರಕ್ರಿಯೆಯನ್ನು ಬಳಕೆದಾರರು ನೋಡೋದಕ್ಕೆ ಸಾಧ್ಯ ಇಲ್ಲ, ಆದರೆ ಅದರ ಪರಿಣಾಮ ಮೌಲ್ಯಯುತವಾಗಿರುತ್ತೆ. 6ನೇದು ಸದ್ಭಾವನೆ. ಇದನ್ನ ನಾವು ಖ್ಯಾತಿ ಮತ್ತು ಗ್ರಾಹಕರ ನಂಬಿಕೆ ಅಂತೇಳಿ ಕರಿತೀವಿ, ಇಂಗ್ಲಿಷಲ್ಲಿ ಗುಡ್ ವಿಲ್. ಗ್ರಾಹಕರು ಬಿಸ್ಕೆಟ್ಗಳ ಗುಣಮಟ್ಟದ ಮೇಲೆ ಹೊಂದಿರುವ ತಮ್ಮ ನಂಬಿಕೆಯಿಂದಾಗಿ ಬ್ರಿಟಾನಿಯಾ ಒಂದು ಬ್ರ್ಯಾಂಡ್ ಆಗಿ ಮಾರುಕಟ್ಟೆಯಲ್ಲಿ ಸದ್ಭಾವನೆಯನ್ನ ನಿರ್ಮಿಸಿದೆ. ಈ ವಿಶ್ವಾಸ ಮತ್ತು ಖ್ಯಾತಿಯು ಅಮೂರ್ತ ಸ್ವತ್ತು ಆಗಿದೆ, ಏಕೆಂದರೆ ನಾವು ಕಂಪನಿಯ ಸದ್ಭಾವನೆಯನ್ನ ಅಥವಾ ಗುಡ್ ವಿಲ್ ಅನ್ನ ಕಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಆಪಲ್ನ ಉತ್ಪನ್ನಗಳು ಅಪಾರವಾದ ಸದ್ಭಾವನೆ ಅಥವಾ ಖ್ಯಾತಿಯನ್ನ ಹೊಂದಿದೆ. ಅಂದ್ರೆ ಅದರ ಗ್ರಾಹಕರು ಉತ್ಪನ್ನಗಳನ್ನು ಖರೀದಿಸುವ ಹಿಂದಿನ ಉದ್ದೇಶ ಅದರ ಗುಣಮಟ್ಟ ಮತ್ತು ನಾವೀನ್ಯತೆಗೆ ಖ್ಯಾತಿಯನ್ನ ಹೊಂದಿರತಕ್ಕಂಥದ್ದು. ಆದ್ರಿಂದ ಆಪಲ್ನ ಉತ್ಪನ್ನಗಳನ್ನು ಸ್ಪರ್ಶಿಸಬಹುದಾದರೂ ಅದರ ಖ್ಯಾತಿಯನ್ನ ನಾವು ಕಣ್ಣಿನಿಂದ ನೋಡಲಾಗುವುದಿಲ್ಲ ಅಥವಾ ಸ್ಪರ್ಶ ಮಾಡಲಾಗುವುದಿಲ್ಲ. 7ನೇದು ವಿನ್ಯಾಸ ಹಕ್ಕುಗಳು. ಇದನ್ನ ನಾವು ಡಿಸೈನ್ಸ್ ರೈಟ್ಸ್ ಅಂತೇಳಿ ಕರಿತೀವಿ. ಇದನ್ನು ಉತ್ಪನ್ನಗಳ ಸೌಂದರ್ಯ ಅಥವಾ ಅಲಂಕಾರಿಕ ವಸ್ತುಗಳಿಗೆ ನಾವು ಕೊಡ್ತೀವಿ. ಐಷಾರಾಮಿ ಕಾರಿನ ವಿನ್ಯಾಸ ಅಮೂರ್ತ ಸ್ವತ್ತಾಗಿರಬಹುದು, ಆದರೆ ನಿಜವಾದ ಕಾರು ಅಥವಾ ಅದರ ವಿನ್ಯಾಸವು ಸ್ವತಃ ಅಮೂರ್ತ ಬೌದ್ಧಿಕ ಸ್ವತ್ತಾಗಿದ್ದು ಅದನ್ನು ವಿನ್ಯಾಸ ಹಕ್ಕುಗಳ ಅಡಿಯಲ್ಲಿ ರಕ್ಷಿಸಲಾಗಿದೆ. ಉದಾಹರಣೆಗೆ ಆಪಲ್ನ ನಯವಾದ ಐಫೋನ್ ವಿನ್ಯಾಸ ಮತ್ತು ಕೋಕಾ ಕೋಲಾ ಬಾಟಲಿಯ ಆಕಾರವು ಅವುಗಳ ವಿನ್ಯಾಸ ಹಕ್ಕುಗಳಿಗೆ ಸಂಬಂಧಿಸಿದ ಅಮೂರ್ತ ಗುಣಲಕ್ಷಣಗಳಾಗಿವೆ. ಅದರ ಭೌತಿಕ ವಸ್ತುಗಳು ಸ್ಪರ್ಶನೀಯ, ಆದರೆ ಅದರ ಹಿಂದಿನ ವಿನ್ಯಾಸ ಅದರ ಸ್ವರೂಪದಲ್ಲಿ ಬೌದ್ಧಿಕ ಸ್ವತ್ತಾಗಿದೆ.